ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಇವಳು 3 ಬೌಲಲ್ಲಿ ಏನೋ ಇಟ್ಟು ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ರೆ ಏನಿಲ್ಲ ಕಣ್ರಿ, ಕೇವಲ 3 ಪದಾರ್ಥ ಬಳಸ್ಕೊಂಡು ಈ ಸೂಪರ್ ಆದಂಥ ಮ್ಯಾಂಗೋ ಖೀರ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಯಾವುದೇ ಒಂದು ಫಂಕ್ಷನ್ ಇರಲಿ, ಇಲ್ಲ ನಿಮ್ಮ ಮನೇಲಿ ಸ್ವೀಟ್ ಮಾಡ್ತೀನಿ ಅಂದರೆ ಈ ಮ್ಯಾಂಗೋ ಖೀರನ ಮ್ಯಾಂಗೋ ಸೀಸನಲ್ಲೇ ಟ್ರೈ ಮಾಡಬೇಕು. ಸೂಪರಾಗಿರುತ್ತೆ. ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ಥರ ಒಂದು ರೆಸಿಪಿ ಮಾಡಿ ಅವ್ರು ಕೊಟ್ಟರೆ ಇದಾಗೋಗ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಯಾವ ರೀತಿ ಮಾಡಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಸೂಪರಾದಂಥ ಮ್ಯಾಂಗೋ ಖೀರನ ಲೇಟ್ ಮಾಡೋದಕ್ಕೆ ಬೇಗ ನೋಡ್ಕೊಂಬಿಡೋಣ. ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಮ್ಯಾಂಗೋ ಖೀರು ಅಂತ ತೋರಿಸ್ಕೊಡ್ತೀನಿ. ನಾನು 4 ಸ್ಪೂನ್ ಆಗೋಷ್ಟು ಸಣ್ಣ ಅಕ್ಕಿನ ತಗೊಂಡು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಆದರೂ ಬಳಸ್ಕೋಬೋದು, ಸಣ್ಣ ಅಕ್ಕಿ ಆದರೂ ಬಳಸ್ಕೋಬೋದು. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್, 1 ಬೌಲ್ ಆಗೋಷ್ಟು ನಾನು 2 ಮ್ಯಾಂಗೋನ ಅದರಲ್ಲಿರೋ ಪಲ್ಪ್ ತೊಗೊಂಡು ಮಿಕ್ಸಿ ಬೌಲಲ್ಲಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಹಾಲನ್ನ ಚೆನ್ನಾಗಿ ಕಾಯಿಸೋಕೆ ಇಟ್ಕೊಳ್ಳೋಣ. ನೋಡಿ, ನಾನು ಅರ್ಧ ಲೀಟರ್ ಹಾಲಿಗೆ ಒಂದು ಲೋಟ, ದೊಡ್ಡ ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಹಾಲು ಕಾಯ್ತಾ ಇರಲಿ ಚೆನ್ನಾಗಿ. ನಾವು ಅಷ್ಟರಲ್ಲಿ ಒಂದು ಮಿಕ್ಸಿ ಬೌಲ್ಗೆ ನಾವು ನೆನೆಸಿಟ್ಟುಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡು ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ. ನೋಡಿ, ಒಂದು ಮಿಕ್ಸಿ ಬೌಲ್ಗೆ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡಿಕೊಂಡು ಇನ್ನು ತರಕಾರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿನೂ ಗ್ರೈಂಡ್ ಮಾಡಬೇಡಿ, ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಈ ಥರ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ. ಈಗ ಹಾಲನ್ನು ಚೆನ್ನಾಗಿ ಕುದೀತಾ ಇದೆ. ಹಾಲು ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆಯಲ್ವಾ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ತರಕಾರಿಯಾಗಿ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿನೆಲ್ಲ ಸೇರಿಸ್ಕೊತೀನಿ. ಈ ಥರ ನೆನೆಸಿ ಗ್ರೈಂಡ್ ಮಾಡೋದ್ರಿಂದ ನಮಗೆ ಅಕ್ಕಿ ಅನ್ನೋದು ಬೇಗನೂ ಬೇಯುತ್ತೆ. ಹಾಗೆ ಈ ಅಕ್ಕಿ ಖೀರ್ ಪಾಯಸ, ಮ್ಯಾಂಗೋ ಖೀರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ತರಿಯಾಗಿ ತಿಂತಾ ಇದ್ದರೆ. ಈಗ ನಾನು ಈ ಮಿಕ್ಸಿ ಬಗ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊತೀನಿ ನಾನೀಗ. ಈಗ ನೋಡಿ, ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಕ್ಕಿಟ್ಕೊಳ್ಳೋಣ. ಅಕ್ಕಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅಕ್ಕಿ ನಮಗೆ ಈ ಹಾಲಲ್ಲಿ. ಆವಾಗ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಹಾಲು ಉಕ್ಕೋ ಚಾನ್ಸ್ ಇರುತ್ತೆ. ಈ ಥರ ಮಿಕ್ಸ್ ಮಾಡ್ತಾಯಿರಿ. ಈಗ ನೋಡಿ, ಅಕ್ಕಿ ಚೆನ್ನಾಗಿ ಬೇಯಲಿ. ಈಗ ನೋಡಿ, ಹಾಲು ಚೆನ್ನಾಗಿ ಗಟ್ಟಿಯಾಗಿದೆ ಮತ್ತು ನಾವು ಹಾಕ್ಕೊಂಡಿರೋ ಅಕ್ಕಿನೂ ನೋಡಿ ಚೆನ್ನಾಗಿ ಬೆಂದಿದೆ. ಎಷ್ಟು ತಿಕ್ನೆಸ್ ಆಗಿದೆ ಅಂತ ನೋಡಿ, ನೋಡ್ತಾ ಇದ್ರಲ್ಲ. ಈಗ ನಾನು ಶುಗರ್ ಆ್ಯಡ್ ಮಾಡ್ಕೊತೀನಿ. ನೀವು ಶುಗರ್ ಬದಲು ಬೆಲ್ಲನೂ ಸೇರಿಸ್ಕೋಬೋದು. ನಾನು ಶುಗರ್ ತೊಗೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ನೋಡಿ ನೀವು ಆ್ಯಡ್ ಮಾಡ್ಕೊಂಡು, ನಾನು 3 ಟೇಬಲ್ ಸ್ಪೂನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಮ್ಯಾಂಗೋ ಪ್ಯೂರಿನಲ್ಲಿ ಸ್ವೀಟ್ ಮೊದಲೇ ಇರುತ್ತಲ್ಲ, ಅದರಿಂದ ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಏಲಕ್ಕಿ ಸೇರಿಸ್ಕೊತೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಏಲಕ್ಕಿ ಪೌಡರ್ ಇರಲಿಲ್ಲ, ಅದಕ್ಕೆ 2 ಏಲಕ್ಕಿನ ಕುಟ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸಕ್ಕರೆ ಕರಗೋ ಗಂಟ ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಹಾಲು ಉಕ್ಕೋ ಚಾನ್ಸ್ ಇರುತ್ತೆ. ನೋಡಿ, ಈಗ ಶುಗರ್ ಸ್ವಲ್ಪ ಚೆನ್ನಾಗಿ ಕರಗಲಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ, ಹಾಲೆಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ ಅಂತ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾವು. ಈಗ ನೋಡಿ, ನಾನು ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಮ್ಯಾಂಗೋ ಪ್ಯೂರಿನ ಸೇರಿಸ್ಕೊಳ್ಳೋಣ. ಈಗ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮ್ಯಾಂಗೋ ಮತ್ತು ಅಕ್ಕಿ ಖೀರ ರೆಡಿಯಾಗಿದೆ ಅಂತ. ಟೇಸ್ಟ್ ಅಂತೂ ಇನ್ನೊಂದು ಲೆವೆಲಲ್ಲಿರುತ್ತೆ ಕಣ್ರಿ. ನೋಡಿ, ಕಲರ್ಫುಲ್ಲಾಗಿ ಟೇಸ್ಟೂ ಅದೇ ಥರ ಇರುತ್ತೆ. ಒಂದು ಸತಿ ಮಾಡಿ ನೋಡಿ. ನೀವು ಮ್ಯಾಂಗೋ ಸೀಸನಲ್ಲಿ ಕಳೆದೋಗ್ಬಿಡ್ತೀರ. ನಿಮ್ಮ ಮನೆಗೆ ಗೆಸ್ಟು ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ, ಇಲ್ಲಾಂದರೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಬಂದಮೇಲೆ ಏನಾದರೂ ಸ್ವೀಟ್ ಮಾಡ್ಕೊಳ್ಬೇಕಂದ್ರೆ ಈ ಮ್ಯಾಂಗೋ ಖೀರನ ಟ್ರೈ ಮಾಡಿ ನೋಡಿ. ಈಗ ನಾನು ಇದನ್ನ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಯಾವುದೇ ತುಪ್ಪ ಬೇಕಾಗಿಲ್ಲ, ಡ್ರೈ ಫ್ರೂಟ್ಸ್ ಬೇಕಾಗಿಲ್ಲ, ಈಸಿಯಾಗಿ ಸೂಪರಾದಂಥ ಮ್ಯಾಂಗೋ ಖೀರನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಈಗ ನೋಡಿ ಸೂಪರ್ ಆದಂಥ ಮ್ಯಾಂಗೋ ಕೀರ್ ರೆಡಿಯಾಗಿದೆ. ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಕಣ್ರಿ. ಒಂದು ಸತಿ ಮ್ಯಾಂಗೋ ಸೀಸನಲ್ಲಿ ಇದನ್ನು ಟ್ರೈ ಮಾಡಲೇಬೇಕ್ರಿ. ಮ್ಯಾಂಗೋ ರೆಸಿಪಿಗೆ ಎಷ್ಟೋ ರೆಸಿಪೀಸ್ ಇದೆ. ಆ ರೆಸಿಪೀಸಲ್ಲಿ ಈ ರೆಸಿಪಿನ ಮ್ಯಾಂಗೋ ಸೀಸನಲ್ಲಿ ಟ್ರೈ ಮಾಡಿ ಇದಾಗೋಗ್ತೀರ. ಇದನ್ನು ಒಂದು 5 ಮಿನಿಟ್ಸ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಿನ್ನೋದ್ರಿಂದ ನಮಗೆ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ. ಕಳೆದೋಗ್ಬಿಡ್ತೀರ ನೀವು, ಅಷ್ಟು ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ. ಅದು ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡಿ. ಈಗ ಬಾಯ್.